ಶಾಮ್ನೂರು ಏನಿಲ್ಲ, ಸೊ ಅವ್ರು ನೆನ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಅವರ ಬಾಪೂಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದ್ರು. ಎಲ್ಲರ ಮುಖಭಾವನೆ ನೋಡಿದ್ರೆ ನಿಜವಾಗ್ಲೂ ಕೂಡ ಎಷ್ಟು ಹಚ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅಮ್ಮ, ಶಾಮ್ನೂರು ಇಲ್ಲ ಅಂತ ಹೇಳಿ ನಿನ್ನೆ ಸಂಜೆ ನಿಮಗೆ ಗೊತ್ತಾದ್ಮೇಲೆ ನಿಮ್ಮ ಇಡೀ ಸಿಬ್ಬಂದಿ ವರ್ಗಮ್ಮ ಎಲ್ಲರಿಗೂ ಬಹಳ ದೊಡ್ಡ ಆಘಾತನೇ ಆಗೈತೆ ಸರ್. ಅಷ್ಟಿಗೂ ಬಾಪೂಜಿ ಸಂಸ್ಥೆ ಓನರ್ ಅನ್ನೋದ್ಕಿಂತ ಸರ್ ನಮ್ಮ ಅಪ್ಪಾಜಿನೇ ಇಲ್ಲ ಅನಿಸ್ತೈತಿ ಸರ್. ನಮಗೆ ಅಷ್ಟು ನೋವು ಅನಿಸ್ತೈತಿ. ಯಾವ್ದೇ ರಾಜಕಾರಣಿಗಳು ಬೇರೆ ಒಂದ್ ಸಣ್ಣ ಸಾವುಕಾರ ಮನೆಗೆ ಹೋದ್ರು ನಮ್ಮನ್ನ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂತ ನಾವು ಅಲ್ಲಿ ಬಂದ್ರು ಎಂದು ಅವ್ರು ನಮ್ಮನ್ನ ಇದು ಮಾಡಿಲ್ಲ ಸರ್. ಮಾತಾಡ್ಸಿದ್ರಮ್ಮ? ಹೌದು ಸರ್, ಹೌದು ಸರ್. ಹೊರಗೆ 1000 ಜನ ಇದ್ರು ಕರೀರಿ, ಒಳಗ ಅವ್ರನ್ನ ಅನ್ನಾರ ಸರ್. ಅಷ್ಟು ನಮ್ಮನ್ನ ಪ್ರೀತಿಯಾಗಿ ಇಷ್ಟು ವರ್ಷ ಒಂದೇ ಮನೆ ಮಕ್ಕಳಾಗಿ ನಮ್ಮನ್ನ ನೋಡ್ಕೊಂಡಿದ್ರು ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ. ಆ ಸ್ಥಾನದಲ್ಲಿ ಅಣ್ಣರೇನಾದ್ರು ನಮ್ಮನ್ನೆಲ್ಲರನ್ನು ನಮ್ಮನ್ನ ಭಾಗವಹಿಸಿದ್ರೆ ಸರ್, ನಮ್ಮ ಅಪ್ಪಾಜಿ ಸ್ಥಾನನ ನಾವು ಅಣ್ಣರಿಗೆ ಕೊಡ್ತೀವಿ, ಮಲ್ಲಣ್ಣರಿಗೆ. ನೀವೆಲ್ಲ ಏನಮ್ಮ ಕೆಲಸ ಮಾಡೋದು? ಸೊ ನಿಮ್ಮನ್ನ ಹೇಗೆ ಮಾತಾಡ್ತಾ ಇದ್ರು? ಅಂದ್ರೆ ನೀವು ಇವ್ರಂತ ಏನು ಅಂತಿದ್ದಿಲ್ಲ ಸರ್. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸಾರ ಸರ್. ಬಂದ್ರಿ ನೋಡಿ, ಸ್ಟಾಪ್ ಅಂದ್ರೆ ಕರೀರಿ ಒಳಗಡೆ, ಬಿಡ್ರಿ ಅವ್ರನ್ನ ಒಳಗಡೆ ಬಿಡ್ರಿ. ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮನ್ನ ಒಳಗೆ ಕರೆದು ಅವ್ರು ನಮ್ಮದೇನು ಕಷ್ಟ ಸುಖ ಕೇಳಿ ನಮ್ಮನ್ನ ಹೊರಗಡೆ ಕಳ್ಸಾರ ಸರ್. ಮತ್ತೆ ಹಾಲು ಕೊಟ್ಟು, ಮಜ್ಜಿಗೆ ಕೊಟ್ಟು ಕಳ್ಸಾರ ಸರ್. ಟೀ ಕೊಟ್ಟು, ಚಾಕ್ಲೇಟ್ ಕೊಟ್ಟು. ನಾವ್ ಯಾವ್ದೇ ರಾಜಕಾರಣಿ ಮನೆ ಬಾಕ್ಲು ನೋಡಿಲ್ಲ ಸರ್. ಎಲ್ಲಿ ಹೋಗಿಲ್ಲ, ಯಾರು ನಮ್ಮನ್ನ ಬಿಡ್ಸ್ಕೊಂಡು ಇಲ್ಲ ಸರ್. ನಮ್ಮ ಮನೆ ಸರ್, ಇದು ನಮ್ಮ ಅಡಿಗೆ ಮನೆ ಇದ್ದಂಗೆ. ಅಡಿಗೆ ಮನೆ ಇದ್ದಂಗೆ ನಮಗೆ. ಸೀದಾ ಬಂದ್ರೆ ಯಾವ ಸೆಕ್ಯೂರಿಟಿ ನೋಡ್ತಿದ್ದಿಲ್ಲ. ಅವ್ರಿಗೆ ಎಷ್ಟೇ ಗನ್ಮೆನ್ಗಳಿಗಿರ್ಲಿ ಯಾರಿಗೆ ಇದು ಮಾಡ್ತಿದ್ದಿಲ್ಲ ಸರ್. ಅವ್ರು ಹಂಗೆ ನಮ್ಮನ್ನ ರೆಸ್ಪಾನ್ಸ್ ಮಾಡಿ ಒಳಗೆ ಬಿಡೋರು. ಅವ್ರು ತುಂಬಾ ಬಿಸಿ ಇರೋರು ಯೂಶಲಿ ಬಿಸಿ ಇದ್ರು ಸರ್. ಯೂನಿಫಾರ್ಮ್ ನಲ್ಲಿ ಬಂದ್ರೆ ಸಾಕು, ಕರೀರಿ ಇಲ್ಲಿ ಸ್ಟಾಪ್ ಬಂದ್ರೆ ಫಸ್ಟ್ ಕರೀರಿ ಅಂತ ಅನ್ನೋರು ಸರ್. ಒಳಗಡೆ ತುಂಬಾ ನೆನಪಾಗದಮ್ಮ. ಬಹಳ ಸರಿ ನೀವು ಭೇಟಿ ಆಗಿರ್ತೀರಿ. ಯಾವ್ದು ತುಂಬಾ ನೆನಪು? ಬರ್ಲಿ, ಅದು ಆಗಲ್ಲ ಅನ್ಲಿಲ್ಲಂಗೆ ನಾನ್ ಮಾಡ್ತೀನಿ ಹೋಗ್ರಿ, ನೋಡ್ತೀನಿ ಹೋಗ್ರಿ ಅಂತ ಹೇಳ್ತಿದ್ರು. ಅದೇ ಧೈರ್ಯ ಸರ್ ನಮಗೆ, ಅದೇ ಧೈರ್ಯ ಸರ್ ನಮಗೆ. ಅದು ಬಿಟ್ರೆ ನಾವು ಹೇಗ್ ನೆನ್ಪು ಮಾಡ್ಕೋತೀರಮ್ಮ? ನಾನು ಗಂಡನ್ ಕರ್ಕೊಂಡು ಈ ಜಾಗಕ್ಕೆ ಬಂದಾಗ, 2 ಮಕ್ಳು ಕರ್ಕೊಂಡ್ ಬಂದಾಗ, ನಿನ್ ಮಕ್ಳನ್ನ ಯಾವತ್ತೂ ಇಲ್ಲಿ ಕರ್ಕೊಂಡ್ ಬರ್ಬೇಡ, ನಾನು ನಿನಗೆ ಕೆಲಸ ಕೊಡ್ತೀನಿ, ನನ್ನ ಕಾಲಿಗೆ ಯಾವತ್ತು ನಿನ್ ಮಕ್ಳು ಕಾಲಿ ಬೆಳೆಸ್ಬೇಡ ಅಂತ ಹೇಳಿ ನನ್ನ ಮಕ್ಳಿಗೆ ಗಂಡು ಕೊಟ್ಟು, ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಕೆಲಸ ಕೊಟ್ಟು ಕಳ್ಸಿದ್ರು ಸರ್. ಇಷ್ಟೇ ಸರ್. ತಾವು ಹೇಗ್ ನೆನ್ಪು ಮಾಡ್ಕೋತೀರ? ನಾವು ದಸರಾ ದಿವಸ ಬರ್ತಿದ್ರು ಸರ್. ಅವ್ರು ಬಂದಾಗ ನಾವು ಖಾಲಿ ಬೀಳ್ತಿದ್ವಿ. ಖಾಲಿ ಬಿದ್ದುಬಿಟ್ಟು ನಮ್ಮ ಅದು ಇರ್ಲಿ ಅಂತ ಕೈ ಹಿಂಗ ಆಶೀರ್ವಾದ ಮಾಡೋದು ಸರ್. ಅಷ್ಟೇ ಸರ್. ಒಂದು ನೋಡ್ಕೊಂಡು ಎಲ್ಲರಿಗೂ ಹಂಗ ಆಶೀರ್ವಾದ ಮಾಡೋದು. ಏನಾರ ಕಷ್ಟ ಅಂತ ಹೇಳ್ಕೊಂಡ್ ಬಂದ್ರೆ ಹೆಲ್ಪ್ ಮಾಡೋದಂತಲ್ಲ, ಹೆಲ್ಪ್ ಮಾಡೋರು ಸರ್. ನಾವು ಬಂದ್ರಂದ್ರೆ ನಮ್ಮನ್ನ ಕರಿಯೋರು ಸರ್. ಸ್ಟಾಪ್ ಬಂದದ್ ಕರೀರಿ ಅನ್ನೋರು. ಅವ್ರು ಬಂದು ಅವ್ರ ಕುಟೆ ನಾವು ಮಾತಾಡಿ ಹೋಗಿದ್ವಿ ಸರ್. ಅವ್ರದ್ದು ಎಷ್ಟರ ಇರ್ಲಿ ನಮ್ಮನ್ನ ಕರೆ ಕಳಿಸಿ ಮಾತಾಡಿ ಜನ ಇರ್ಲಿ ಫಸ್ಟ್ ನಮ್ಗೆ ಕರೆಸಿ ಅವ್ರು ಇದನ್ ಮಾಡರ್ತ. ಅವ್ರು ಅವ್ರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ನಾವು ಹೋಗ್ತಿದ್ವಿ. ನಾವು ಎಷ್ಟೇ ಜನ ಇರ್ಲಿ ಕರೀರಿ, ಅವ್ರನ್ನ ಸ್ಟಾಫ್ಗಳು ಕರೀರಿ ಅನ್ನೋರು. ಹೆಸರು ನೆನಪಿರೋದ? ಅಯ್ಯೋ ಎಲ್ಲ ನೆನಪಿರೋದು ಸರ್. ಎಲ್ಲ ನೆನಪಿರೋದು ಅವ್ರಿಗೆ ಕರಿಯೋದು. ಅವ್ರು ಬರ್ತಾರ ಅಂದ್ರೆ ತಾವು ಹೇಗ್ ನೆನ್ಪು ಮಾಡ್ಕೋತೀರಮ್ಮ? ರಾತ್ರಿ ನಿದ್ದಿಲ್ಲ ನಮಗೆ, ನಿದ್ದಿನ ರಾತ್ರಿ ಎಲ್ಲ ವಿಷಯ ಗೊತ್ತಾದ್ಮೇಲೆ ವಿಷಯ ಗೊತ್ತಾದ್ಮೇಲೆ ಊಟ ನಾವು ಹೋದ್ ರಾತ್ರಿ ನನಗೆ ಸರಿ ಕೆಲಸನ ಮಾಡಕ್ ನೈಟ್ ಡ್ಯೂಟಿ ಮಾಡಕ್ಕಾಗ್ಲಿಲ್ಲ. ಬಸ್ಸಿನ ಸಿಟ್ರು ಕೊಟ್ಟ ಬೆಳಗ್ಗೆ ಹೊತ್ತು ನಾವು ಕೆಲಸ ಬೆಳಗ್ಗೆ ಕೆಲಸ ಮಾಡಕ್ ಸರಿಯಾಗಿ ಹೋಗ್ಲಿಲ್ಲ. ಸುಧಾ ಸಿಟ್ರು ಅಂತ ಕೆಲಸ ಮಾಡಿದ್ವಿ. ದುಃಖದಲ್ಲಿ ನೀಟಾಗಿ ಕೆಲಸ ಮಾಡಕ್ಕಾಗಿಲ್ಲ. ನಿನ್ನ ರಾತ್ರಿ ಎಲ್ಲ ನಿದ್ದಿಲ್ಲ. ಎತ್ತ ಮಕ್ಕಂದ್ರೆ ಮೈಕೈ ನೋವು, ಎತ್ತ ಒಳ್ಳೆ ಮಕ್ಕಂದ್ರೆ ನಿದ್ದೆ ತಗೊಂಡು ಬರೀ ಇವ್ ಕಡೆಗೆ ಅಜ್ಜನ ಕಡೆಗೆ ನೆನಪು. ಇಲ್ಲಿ ಬಂದೋಗಿದೆ ಮಕ್ಳು ಕರ್ಕೊಂಡು. ನಾವು ಸಣ್ಣ ಮಕ್ಳು ಅವಾಗಿಂದ ಕರ್ಕೊಂಡ್ಬಂದೆ. 20 ವರ್ಷ ಡ್ಯೂಟಿ ಮಾಡಕತ್ತಿ ನಾನು ಇಲ್ಲಿ. ನಾನು ಸಣ್ಣ ಮಕ್ಳಿಗೆ ಅವಾಗಿಂದ ಕರ್ಕೊಂಡ್ಬಂದೆ ಇಲ್ಲಿ. ಹೀಗೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ರಿ, ಎಲ್ಲರೂ ಕೂಡ ಭಾವುಕರಾಗಿ ಅವ್ರು ನೆನ್ಕೊಂಡು ಹೋಗ್ತಿರೋದು. ಸರತಿ ಸಾಲುದ್ದಕ್ಕೂ ಕೂಡ ನೋಡಿದ್ರೆ ಕ್ಯೂ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಇದು ಆಕ್ಚುಲಿ ಮಲ್ಲಿಕಾರ್ಜುನ ನಿವಾಸದ ಮುಂಭಾಗದಲ್ಲಿ ಇದು ಗಣ್ಯರಿಗೆ ಮತ್ತು ಪಕ್ಕದ ನೆರೆಹೊರೆಯವರಿಗೆ ಮಾತ್ರ ಅವಕಾಶ ಇರೋದು. ಸಾರ್ವಜನಿಕರಿಗೆ ಇನ್ನೂ ಕೂಡ ಅವಕಾಶ ಇಲ್ಲ. ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತ ಹೈಸ್ಕೂಲಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಹೋದ್ರೆ ಈ ಸಾಲು ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗ್ತದೆ. ಅವರ ಅಭಿಮಾನ ಮತ್ತು ಆಪ್ತ ವರ್ಗ ಮತ್ತು ಆ ರೀತಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ದಾವಣಗೆರೆಯ ದಣಿ ಶಾಮನೂರು ಶಿವಶಂಕರಪ್ಪ ಇಲ್ಲ ಅನ್ನೋದನ್ನ ದಾವಣಗೆರೆ ಜನತೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಅರಿಸ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.